ಮನ್ರೇಗಾ ಮರು ಜಾರಿಗೆ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದ್ದು ಇಂದು ಸದನದಲ್ಲಿ ಮನ್ರೇಗಾ ಕೋಲಾಹಲ ಫಿಕ್ಸ್ ಎನ್ನಲಾಗ್ತಾ ಇದೆ. ಮನ್ರೇಗಾ ಯೋಜನೆಯ ಮರು ಜಾರಿಗೆ ವಿಶೇಷ ಅಧಿವೇಶನ. ಇಂದು ಸದನದಲ್ಲಿ ಮನ್ರೇಗಾ ಕೋಲಾಹಲ ಫಿಕ್ಸ್. ಆಡಳಿತ ವಿಪಕ್ಷಗಳ ನಡುವೆ ಜೋರು ಜಟಾಪಟಿ ನಡೆಯಲಿದೆಯಾ? ಹಾಗಾದ್ರೆ ಜನವರಿ 30ರವರೆಗೂ ಕೂಡ ಅಧಿವೇಶನದಲ್ಲಿ ಮನ್ರೇಗಾ ಗದ್ದಲ. ಕೇಂದ್ರ ಮತ್ತು ಬಿಜೆಪಿಯ ವಿರುದ್ಧ ಮುಗಿಬೀಳಲು ಕೈಪಡೆ ಸಜ್ಜಾಗಿದೆ. ಇನ್ನೊಂದೆಡೆ ಬಿಬಿಜಿ ರಾಮ್ಜಿ ಸಮರ್ಥನೆಗೆ ವಿಪಕ್ಷ ಕೂಡ ರೆಡಿಯಾಗಿರುವಂತದ್ದು. ಮಾತಿನ ಕೋಲಾಹಲಕ್ಕೆ ಸಾಕ್ಷಿಯಾಗಲಿದೆ ಇಂದಿನ ಅಧಿವೇಶನ. ಮನ್ರೇಗಾ ಯೋಜನೆಯನ್ನ ಮರುಜಾರಿಗೆ ಮಾಡುವಂತೆ ವಿಶೇಷ ಅಧಿವೇಶನದಲ್ಲಿ ಇವತ್ತು ಈ ಕುರಿತಂತೆ ಚರ್ಚೆ ಮಾಡೋಕೆ ಸಿದ್ಧ ಮಾಡಿಕೊಳ್ತಾ ಇರುವಂತದ್ದು. ಹಾಗೆ ಆಡಳಿತ ಪಕ್ಷ ವಿಪಕ್ಷಗಳು ಕೂಡ ಜೋರು ಜಟಾಪಟಿ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಇವತ್ತು 28, ಆದ್ರೆ ಇನ್ನುಳಿದಂತಹ 3 ದಿನಗಳ ಕಾಲ ಅಂದ್ರೆ ಜನವರಿ 30ರವರೆಗೂ ಕೂಡ ಈ ಒಂದು ಅಧಿವೇಶನದಲ್ಲಿ ಈ ಮನ್ರೇಗಾ ಗದ್ದಲ ಜೋರಾಗಿ ಸದ್ದು ಮಾಡಲಿದ್ಯಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗಿರುವಂತದ್ದು. ಕೇಂದ್ರ ಮತ್ತು ಬಿಜೆಪಿಯ ವಿರುದ್ಧ ಮುಗಿಬೀಳೋಕೆ ಕೈಪಡೆ ಸಜ್ಜಾಗಿದೆ. ಈ ಕುರಿತಂತೆ ಈಗಾಗಲೇ ಮನ್ರೇಗಾ ಯೋಜನೆ ಪುನರ್ ಸ್ಥಾಪನೆ ಮಾಡುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರ ದುರುದ್ದೇಶದಿಂದಲೇ ವಿಬಿಜಿ ರಾಮ್ಜಿ ಎಂಬ ಹೆಸರನ್ನ ಜಾರಿ ಮಾಡಿದೆ. ಮನ್ರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಿದೆ. ಹೀಗಾಗಿ ಇದನ್ನ ಮರುಜಾರಿಗೆ ಮಾಡಲೇಬೇಕು. ಈ ಒಂದು ವಿಶೇಷ ಅಧಿವೇಶನದ ಮೂಲಕ ನಾವು ಒಂದು ಜೋರು ಹೋರಾಟವನ್ನ ಕೂಡ ಮಾಡ್ತೀವಿ ಎನ್ನುವಂತಹ ಒಂದಷ್ಟು ಹೇಳಿಕೆಗಳನ್ನ ಕೂಡ ನೀಡಿರುವಂಥದ್ದು. ಒಟ್ಟಾರೆಯಾಗಿ ಇಂದಿನ ವಿಬಿಜಿ ರಾಮ್ಜಿ ಸಮರ್ಥನೆಗೆ ವಿಪಕ್ಷ ರೆಡಿಯಾದಂತೆ ಕಾಣಿಸ್ತಾ ಇದೆ. ಇಂದಿನ ಅಧಿವೇಶನದಲ್ಲಿ ಮಾತಿನ ಕೋಲಾಹಲಕ್ಕೆ ಸಾಕ್ಷಿಯಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇರುವಂಥದ್ದು.